ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಡೈಲಿ ರೂಟೀನ್ ವ್ಲಾಗ್ನ ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾರ್ಮಲ್ ಡೇಸ್ ಇರುತ್ತೆ, ಅದು ಎಕ್ಸ್ಟ್ರಾ ಕಾಲೇಜ್ ಡೇ ಆ್ಯಡ್ ಆಗುತ್ತೆ. ಬನ್ನಿ ಗೈಸ್, ಇವತ್ತು ನಾನು ಏನೇನು ಮಾಡ್ತೀನಿ ಕಾಲೇಜಲ್ಲಿ ಅಂತೆಲ್ಲ ತೋರಿಸ್ತೀನಿ. ಇವಾಗ ಕಾಲೇಜಿಗೆ ನಾನು ರೆಡಿ ಆಗಬೇಕು. ರೆಡಿ ಆದಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಟೇಕ್ ಕೇರ್ ಗೈಸ್. ಇವಾಗ ಮನೆಯಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ 5 ಮಿನಿಟ್ಸ್ ಆಗುತ್ತೆ ಬಸ್ ಸ್ಟಾಪಿಗೆ ಹೋಗೋಕ್ಕೆ. ಮನೆಯಿಂದ ಬಸ್ ಸ್ಟಾಪಿಗೆ 5 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಹೋಗ್ತಾ ಇದ್ದೀನಿ. ಇನ್ನೂ ಬಸ್ಸು ಸಿಕ್ಕಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಆಗಲೇ 9:30 ಹೋಗೋಷ್ಟೊತ್ತಿಗೆ, ಆದರೆ ಲೇಟ್ ಆಗಬೇಕು. 10 o'clock ಕಾಲೇಜು, ಅದಕ್ಕೆ ಗೈಸ್ ಬಸ್ ಹತ್ತಿದ್ದೀನಿ ಇವಾಗ. ಇನ್ನು ಆಗಲೇ 9:40 ಬಸ್ ಹತ್ತಷ್ಟೇ 10 o'clock ಹೋಗಬೇಕಾದ್ರೆ ಕಾಲೇಜಿಗೆ. ನೋಡಿ ಗೈಸ್, 3 to 4 years ಬಸ್ ಹತ್ತಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಫುಲ್ಲು ಬಸ್ ಖಾಲಿ ಇರೋದು ಗೈಸ್. ತುಂಬ ಫುಲ್ ಖಾಲಿ ಇದೆ. ಇವತ್ತು ತುಂಬ ಖುಷಿ ಆಯಿತು ಗೈಸ್. ಇವಾಗ ತಾನೇ ಬಸ್ ಇಳಿದಿದ್ದೀನಿ. ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇನ್ನು ಎಷ್ಟು ದೂರ ಐತೆ ಅಂದರೆ ಕಾಲೇಜು ಮಿನಿಮಮ್ 10 ಮಿನಿಟ್ಸ್ ನಡಿಬೇಕು. ಮತ್ತು ರೋಡ್ ಬೇರೆ ಕ್ರಾಸ್ ಮಾಡಬೇಕು ಗೈಸ್. ಇವತ್ತು ಗೈಸ್ ಫುಲ್ಲು ಟ್ರಾಫಿಕ್ ಆಗಿದೆ ಗೈಸ್ ಇವತ್ತು. ನೋಡಿ ಗೈಸ್, ಎಷ್ಟು ಟ್ರಾಫಿಕ್ಕು. ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾರೆ. 10 ಮಿನಿಟ್ಸ್ ನಿಂತು ಗೈಸ್ ರೋಡ್ ಕ್ರಾಸ್ ಮಾಡಿದೆ. ಹಂಗೂ ಹಿಂಗೂ ಎಷ್ಟೊತ್ತಾಯಿತು ಗೊತ್ತಾ? 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ ಕ್ರಾಸ್ ಮಾಡೋಕ್ಕೆ. ಈಗ ಕ್ರಾಸ್ ಮಾಡಿದೆ ಗೈಸ್. ಇವತ್ತು ಮಹಾವೀರ ಜಯಂತಿ ಅಲ್ವಾ ಗೈಸ್. ನೋಡಿ ಗೈಸ್, ಸೇಟೂಸ್ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂದರೆ, ಇವತ್ತು ನಮ್ಮ ಕಾಲೇಜ್ 1 ಕಿಲೋಮೀಟರ್ದು ಅಷ್ಟು ಫುಲ್ಲು ಇವರೇ ಇದ್ದರು. ಫುಲ್ ಚೆನ್ನಾಗಿ ಮಾಡಿದ್ರು. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ನೀವು ನೋಡಿ ಹುಡುಗಿರು ಜೀಪ್ ಓಡಿಸ್ತವ್ರೆ ಗೈಸ್. ನೋಡಿ ಚೆನ್ನಾಗಿ, ಇವತ್ತೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು ಗೈಸ್. ನಾನು ಅಷ್ಟೊಂದು ನೋಡಿಲ್ಲ. ತುಂಬ ಚೆನ್ನಾಗಿತ್ತು ಕಾಲೇಜ್. ನಾನು ಇನ್ನೂ ಹೋಗೋರು ಸಿಕ್ಕಿದ್ರು ಅವರೆಲ್ಲ. ನಾನು ಅಲ್ಲೇ ನೋಡ್ತಾ ನಿಂತ್ಕೊಬಿಟ್ಟಿದ್ದೆ ಗೈಸ್. ಅದೇ ಫಸ್ಟ್ ಕ್ಲಾಸ್ ಮಾಡ್ತಿದ್ದೆ. ಒಂದು ಅವರ್ ಜಾಸ್ತಿ ಹೋಗಿಲ್ಲ ನೋಡಿ ಗೈಸ್. ಎಷ್ಟು 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಅವರೇ ಇದ್ದರು. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ನಾವು ಬರೋಷ್ಟರಲ್ಲಿ ಫುಲ್ ಜನ, ಎಷ್ಟು ಜನ ನಿಂತಿದ್ರು. ಎಲ್ಲ ಸೆಟೋಸ್ ಇವರೇ ಇಲ್ಲೇ ಇದ್ರು ಅನಿಸುತ್ತೆ. ಅಷ್ಟು ಜನ ನಿಂತಿದ್ರು ಗೈಸ್. ಮತ್ತು ಅಲ್ಲಿ ಏನೋ ಬುದ್ಧದೆಲ್ಲ ಇಟ್ಕೊಂಡು ಹೋಗ್ತಾಯಿದ್ರು. ಜೈನ್ಸ್ ಅಲ್ವಾ, ಬುದ್ಧ ಅದೇನೋ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಸೆಕೆಂಡ್ ಕ್ಲಾಸ್ ಅಟೆಂಡ್ ಮಾಡಿದೆ. ಸೆಕೆಂಡ್ ಕ್ಲಾಸ್ ಮುಗೀತು. 3rd ಕ್ಲಾಸ್ ಅಟೆಂಡ್ ಮಾಡಿದೆ. ನೋಡಿ ಗೈಸ್, ಫುಲ್ಲು ನೋಟ್ಸ್ ಚೆಕಿಂಗ್ ಮಾಡ್ತಾಯಿದ್ರು. ನೋಟ್ಸ್ ಬರೆದಿರಲಿಲ್ಲ. ಮತ್ತು ನನ್ನ ಫ್ರೆಂಡ್ಸು ಯಾರೂ ಇರಲಿಲ್ಲ. ನನ್ನ ಬೆಂಚಲ್ಲಿ ಒಬ್ಬರು ಆಬ್ಸೆಂಟ್ ಆಗಿದ್ದರು. ಇನ್ನು 3 ಜನ ಫ್ಯಾಷನ್ ಶೋ ಅಂತ ಹೋಗಿದ್ರು ಗೈಸ್. ಆಮೇಲೆ ಫ್ಯಾಷನ್ ಶೋ ನೋಡೋಣ ಅಂತ ಹೋದೆ. ನೋಡಿ ಗೈಸ್, ಏನು ಮಾಡ್ತವ್ರು ಇವರು ಫುಲ್ಲು ಇದು. ಆಮೇಲೆ ನಾನು ಹೋದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೋಡಿ ಗೈಸ್, ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಬೇರೆ ಕಾಲೇಜಲ್ಲಿ ಕಾಂಪಿಟೇಷನ್ ಐತೆ ಅಂತ ಪ್ರಾಕ್ಟೀಸ್ ಮಾಡ್ತಾವ್ರೆ. 1 ವೀಕ್, ನೆಕ್ಸ್ಟ್ ವೀಕ್ ಇದೆ. ಅವರು 1 ವೀಕ್ ಪೂರ್ತಿ ಪ್ರಾಕ್ಟೀಸ್ ಮಾಡ್ತಾವ್ರೆ. ನೋಡಿ ಗೈಸ್, ಹೆಂಗೆ ಮಾಡ್ತಾವ್ರೆ. ಅಕ್ಕ ಫುಲ್ಲು ಹೇಳ್ಕೊಡ್ತಾವಳೆ. ಅವಳೇ ಫ್ಯಾಷನ್ ಶೋ ಲೀಡರು, ಮತ್ತು ಅವಳೇ ಹೇಳ್ಕೊಡೋದು. ಒಂಥರ ಟೀಚರ್ ಥರ. ನೋಡಿ ಗೈಸ್, ಹೆಂಗೆ ನೋಡ್ಕೊಂಡು ಅವ್ರನ್ನ ಕೇಳಿಸ್ಕೊತವ್ರೆ. ಅದೇ ನಾನಾಗಿರೋ ಫುಲ್ ನಕ್ಬಿಡ್ತಿದೆ. ಫುಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾವ್ರೆ ಗೈಸ್. ಆಮೇಲೆ ನಾನು ಹಂಗೆ ಮುಗಿಸ್ಕೊಂಡು ಬಂದೆ. ಕ್ಲಾಸಿಗೆ ಅಟೆಂಡ್ ಆಗಲಿಲ್ಲ. ಆಮೇಲೆ ಏನೋ ಒಂಚೂರು ಸ್ಲಿಪ್ಪರ್ ಬಿಟ್ಬಿಟ್ಟಿದ್ಲು ನನ್ನ ಫ್ರೆಂಡ್ ಅಂತ ಕೆಳಗಡೆ ಬೇಸ್ ಕ್ಯಾಂಪಲ್ಲಿ. ಆಗಲೇ ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರೇ ತೊಗೊಂಡು ಗಾಡೀಲಿ ಬಂದ್ವಿ. ನೋಡಿ ಗೈಸ್, ಫುಲ್ಲು ಯಾರೋ ಒಬ್ಬರು ಅಲ್ಲಿ ಜೂನಿಯರ್ ಸಿಕ್ಕಿದ್ರು. ಅವ್ರು ಆಯ್ ಮಾಡಿದ್ರು. ಆದರೆ ನಾವು ಆಯ್ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಫೋನ್ ಇಟ್ಕೊಂಡಿದ್ದೆ. ಅವ್ಳು ಮಾಡಿದ್ಲು, ಆದರೆ ನಾನು ಆಯ್ ಮಾಡೋಕ್ಕಾಗಲಿಲ್ಲ. ನೋಡಿ ಗೈಸ್, ಪಾಪ ಅವ್ರು ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಫುಲ್ ಕಾಲೇಜ್ ಕಡೆಯಿಂದ ಟ್ರಿಪ್ ಕಂಡಕ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ಡೀನ್ ಹತ್ರ ಸೈನ್ ಹಾಕ್ಸ್ಕೊಬರಕ್ಕೆ ಹೋಗಿದ್ವಿ ಗೈಸ್. ಸೈನ್ ಆಯಿತು. ಖುಷಿ ಆಗ್ಬಿಟ್ಟಿದ್ದೀವಿ ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬಸ್ ಹತ್ತಿದ್ದೀವಿ. ಡಿಸ್ಟ್ರಿಕಲ್ಲಿ ಇನ್ನು ಬಸ್ ಮೂವ್ ಮಾಡಿಲ್ಲ. ಮೂವ್ ಮಾಡಿದ್ರೆ ಹೋಗ್ಬೋದು. 6 o'clock ರೀಚ್ ಆಗ್ಬೋದು. ನಾನು 6:30 6:15 ಕರೆಕ್ಟಾಗಿ ರೀಚ್ ಆಗ್ತಿದ್ದೆ. ಓಕೆ, ಆಮೇಲೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ತಾನೇ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಟು ಲೈಫ್ ವಿತ್ ವೇದಾ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಲವ್ ಯು. ಬಾಯ್.